ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿನ್ನೆ ಒಂದು ಕಮೆಂಟ್ ಬಂದಿತ್ತು. ಸೊ ಆ ಕಮೆಂಟ್ಗೆ ಒಂದು ಕ್ಲಾರಿಟಿ, ಬಿಕಾಸ್ ಅದು ತುಂಬ ಮಹತ್ವವಾದಂಥ ಕಮೆಂಟು. ಏನಂತಂದರೆ, ಈಗ ಆಲ್ರೆಡಿ ಏನು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ, ಕರ್ನಾಟಕ ರಕ್ಷಣಾ ವೇದಿಕೆ ಆ್ಯಂಡ್ ನಾವು ಎಲ್ಲರೂ ಕೂಡ ಈ ಒಂದು KS ಮರುಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯ ದೋಷದಿಂದ ಆಗಿರುವಂಥ ತೊಂದರೆ, ಸೊ ಅದರಿಂದ ಅವರು ಪರೀಕ್ಷೆಯಲ್ಲಿ ಏನು ತೇರ್ಗಡೆ ಆಗಿಲ್ಲ, ಆ ಎಲ್ಲ ಕಾರಣವನ್ನು ಇಟ್ಕೊಂಡು ಈ ಒಂದು ಅಸಮಾನತೆ ವಿರುದ್ಧವಾಗಿ ನ್ಯಾಯ ಸಿಗಬೇಕು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗಾಗಿ ಅಂತ ಹೋರಾಟವನ್ನು ಏನು ನಡೀತಾ ಇದೆ. ಈ ಹೋರಾಟದಲ್ಲಿ ನಮ್ಮ ಪ್ರಮುಖ ಬೇಡಿಕೆ ಅಂತಂದರೆ ಮರು ಅಧಿಸೂಚನೆ. ಈ ಬಾರಿಯ KS ಒಂದು ಏನು ಅಧಿಸೂಚನೆ ಇದೆ, ನೋಟಿಫಿಕೇಷನನ್ನು, ಅದನ್ನು ಹಿಂಪಡೆದು ಮರು ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ. ಸೊ ಈ ಒಂದು ಡಿಮ್ಯಾಂಡಿಗೆ ತುಂಬ ಜನ ಕೇಳಿರುವಂಥ ಪ್ರಶ್ನೆ, ಯಾಕೆ ನೀವು ಮರು ಅಧಿಸೂಚನೆಯನ್ನು ಬೇಡಿಕೆಗೆ ಇಟ್ಟಿದ್ದೀರಾ, ಮರು ಪರೀಕ್ಷೆಯನ್ನು ಕೂಡ ನೀವು ಕೇಳ್ಬೋದಲ್ವ ಅಂತ. ಸೊ ಇದಕ್ಕೆ ನಾನು ಒಂದು ಪೋಲ್ ಕೂಡ ಹಾಕಿದ್ದೆ ನಿನ್ನೆ ಕಮ್ಯುನಿಟಿ ಪೋಸ್ಟಲ್ಲಿ. ತುಂಬ ಜನ ವೋಟ್ ಮಾಡಿದರೆ ಅನ್ಕೊತೀನಿ. 3000ಕ್ಕಿಂತ ಹೆಚ್ಚು ವೋಟ್ ಬಂದಿದೆ. ಅದರಲ್ಲಿ 79% ಜನ ಮರು ಅಧಿಸೂಚನೆ ಓಕೆ, ಇದಕ್ಕೊಂದು ಪರಿಹಾರ ಅಂತ ಹೇಳಿದ್ದಾರೆ. ಇನ್ನೊಂದು ಉಳಿದಂತೆ ಒಂದು 20% 21 ಮೆಂಬರ್ಸು ಇದಕ್ಕೆ ಮರು ಪರೀಕ್ಷೆಯೇ ಪರಿಹಾರ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಕಾನೂನಾತ್ಮಕವಾಗಿ ಕೂಡ ನಾವು ಈ ವಿಷಯವನ್ನು ಅನಲೈಸ್ ಮಾಡಿದಾಗ ನಮಗೆ ಮರುಪರೀಕ್ಷೆಯಿಂದ ಮತ್ತಷ್ಟು ಕಾನೂನು ತೊಡಕುಗಳು ಕೂಡ ಉಂಟಾಗುವಂಥದ್ದು ಸಾಧ್ಯತೆಗಳು ಹೆಚ್ಚಿವೆ. ಮರು ಅಧಿಸೂಚನೆಯನ್ನು ಹೊರಡಿಸದೆ ಹೊರತು ಮರುಪರೀಕ್ಷೆಯನ್ನು ಮಾಡೋದಕ್ಕೂ ಕೂಡ ಈ ಬಾರಿ ತುಂಬ ಕಠಿಣ ಇದೆ. ಈ ಹಿಂದೆ CM ಅವರು ಕೊಟ್ಟಂಥ ಆದೇಶಕ್ಕೂ ಕೂಡ ಧಾರವಾಡದ ಕೋರ್ಟಲ್ಲಿ ನ್ಯಾಯಾಧೀಶರು ಕೇಳಿದಂಥ ಪ್ರಶ್ನೆ ಇದೆ, ಮುಖ್ಯಮಂತ್ರಿಗಳಿಗೆ ಯಾವ ಅಧಿಕಾರದ ಮೂಲಕ ಅವರು ಮರುಪರೀಕ್ಷೆಗೆ ಆದೇಶ ಮಾಡಿದರು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಅವ್ರು ಕೇಳ್ತಾರೆ. ಅದು ಸ್ಫೂರ್ತಿ ಭೈರಪ್ಪನವರ ಪ್ರಕರಣದಲ್ಲಿ ಅವರಿಗೊಂದು ಈ ವಿಚಾರದಲ್ಲಿ ಏನವರು ಇದನ್ನು ಕ್ವಶನ್ ಮಾಡಿ ಕೋರ್ಟ್ಗೆ ಹೋಗಿರ್ತಾರೆ, ಮರುಪರೀಕ್ಷೆ ಆದೇಶವನ್ನು ಅದಕ್ಕೆ. ಸೊ ಆ ಕಾರಣಕ್ಕೆ ಈಗ ಅಗೇನ್ ಮರುಪರೀಕ್ಷೆ ಆದೇಶವನ್ನು CM ಅವರು ಮಾಡ್ತಾರಾ ಅಂತ ಕಾದು ನೋಡೋದಾದರೆ, ಸದನದಲ್ಲಿ ಅವರೇ ಹೇಳಿದ್ದಾರೆ, ನಾನು ಮರುಪರೀಕ್ಷೆ ಆದೇಶವನ್ನು ಮಾಡುವಂಥದ್ದು ನನಗೆ ನ್ಯಾಯಾಲಯದಿಂದ ಡೈರೆಕ್ಷನ್ ಸಿಕ್ಕರೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಡಿಮ್ಯಾಂಡ್ ಇರೋದು ಮರು ಅಧಿಸೂಚನೆ. ಇದಕ್ಕೆ CM ಅವರಿಗೆ ಕಂಪ್ಲೀಟ್ ಆದಂಥ ಪವರ್ ಇದೆ. ಸರ್ಕಾರ ಈ ವಿಷಯವನ್ನು ಸದನದಲ್ಲಿ ಇದನ್ನು ಒಂದು ಹಿಂಪಡೆದುಬಿಟ್ಟು ಅಧಿಸೂಚನೆಯನ್ನು, ನೋಟಿಫಿಕೇಷನ್ನ ರೀನೋಟಿಫಿಕೇಷನ್ ಮಾಡ್ಬೋದು. ಬಟ್ ಇದಕ್ಕೆ ತುಂಬ ಜನ ಕೇಳ್ತಾ ಇರುವಂಥ ಪ್ರಶ್ನೆ, ಈಗ ಆಲ್ರೆಡಿ ಪ್ರಿಲಿಮ್ಸ್ ಕ್ವಾಲಿಫೈ ಆಗಿರುವಂಥ 5000ಕ್ಕಿಂತ ಹೆಚ್ಚು ಜನ ಏನಿದ್ದಾರೆ, ಅವರ ಭವಿಷ್ಯಕ್ಕೆ ಈ ಮರು ಅಧಿಸೂಚನೆ ಕೊಳ್ಳಿ ಇಟ್ಟಂತ ಆಗುವುದಿಲ್ವಾ? ನಾವು ಅವ್ರಿಗೆ ಕೇಳುವ ಪ್ರಶ್ನೆ, ಕೇವಲ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರುವಂಥ ದೋಷ ಕೇವಲ ಅಲ್ಲ, ದೊಡ್ಡ ದೋಷನೇ ಇದು, ಪ್ರಶ್ನೆ ಪತ್ರಿಕೆ ದೋಷ. ಅದರಿಂದಾಗಿ ಆ್ಯಂಡ್ ಭಾಷೆಯ ವಿಚಾರದಿಂದಾಗಿ ಕೇವಲ ಕನ್ನಡ ಕಲಿತವರು ಅವರಿಗೆ ಇಂಗ್ಲೀಷಲ್ಲಿ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೆ ಅವನಿಗೆ ಕನ್ನಡದಲ್ಲಿ ಓದ್ಬಿಟ್ಟು ಆನ್ಸರ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ 70,000ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳಿಗೆ ಇಲ್ಲಿ ಅನ್ಯಾಯ ಆಗಿದೆ, ಇನ್ಜಸ್ಟಿಸ್. ಸೊ ಅವರ ಭವಿಷ್ಯ ಹೇಗೆ? ಇನ್ನು ಕೆಲವರಿಗೆ ಕೊನೆಯ ಅವಕಾಶ ಇದೆ. ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟ ಮೇಲೆ ಫೈನಲ್ ಅಟೆಂಪ್ಟಿಗೆ ಅವರು ಕೊನೆಯ ಅವಕಾಶ. ಅವರು KS ಹುದ್ದೆಯ ಕನಸನ್ನು ಕಂಡು ಎಷ್ಟೋ ವರ್ಷದಿಂದ ಪ್ರಯತ್ನ ಪಟ್ಟಿರ್ತಾರೆ. ಸೊ ಅವರ ಭವಿಷ್ಯಕ್ಕೆ ದಾರಿ ಏನು ಇವಾಗ? ಹಾಗಂತ ಭಾಷೆಯ ವಿಚಾರದಲ್ಲಿ ನಾವು ಕೇವಲ ಒಂದು ಏನು ಸಂವಿಧಾನದ ಕೆಲವೊಂದಿಷ್ಟು ಆರ್ಟಿಕಲ್ 16 ಇದೆ, ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ ಅಂತ ಇದೆ. ಸೊ ಸಮಾನ ಅವಕಾಶ ಹೇಗೆ ಕೊಟ್ಟಂಗಾಗುತ್ತೆ? ಪ್ರಶ್ನೆ ಪತ್ರಿಕೆನೇ ಸರಿಯಾಗಿ ಕೊಟ್ಟಿಲ್ಲ ಅಂತಂದಾಗ ಈ ಕನ್ನಡ ವರ್ಷನಲ್ಲಿ ತಪ್ಪಾಗಿ ಕೊಟ್ಬಿಟ್ಟು ಇಂಗ್ಲೀಷಲ್ಲಿ ಸರಿಯಾಗಿ ಕೊಟ್ಟರೆ ಇಂಗ್ಲೀಷ್ ಮಾಧ್ಯಮದವರು ಸರಾಗವಾಗಿ ಉತ್ತರ ಪಟ್ಕೊಂಡು ಅವರು ಕ್ಲೀನಾಗಿ ಆನ್ಸರ್ ಮಾಡ್ಕೊಂಡು ಹೋಗಿ ಸರಿಯಾದ ಸಮಯಕ್ಕೆ ಅವರು ರೀಚ್ ಮಾಡ್ಕೊಳ್ತಾರೆ ತಮ್ಮ ಸ್ಕೋರನ್ನು. ಬಟ್ ಕನ್ನಡ ಮಾಧ್ಯಮದವರಿಗೆ ತೊಂದರೆ ಆಗಿದೆ. ಅಲ್ಟಿಮೇಟ್ಲಿ ಯಾರೋ ಒಬ್ಬರು ನಿನ್ನೆ ಒಂದು ಓಪನ್ ಲೆಟರ್ ಕೊಟ್ಟಿದ್ರು, ನಾನು ಅದನ್ನು ನೋಡಿದೆ. ಯಾರಾದರೂ ಲೈವ್ ಆಗಿ ಬಂದು ಡಿಬೇಟ್ ಮಾಡಿ ಈ ವಿಷಯದ ಬಗ್ಗೆ ಚರ್ಚೆಗೆ ಬನ್ನಿ, ಎಲ್ಲಿ ತಪ್ಪಾಗಿದೆ ಅಂತ. ಇನ್ನು ಎಷ್ಟು ಸಲ ನಿಮಗೆ ತಪ್ಪಾಗಿದೆ ಅಂತ ಹೇಳಬೇಕು? ಎಷ್ಟು ಬಾರಿ ಹೋರಾಟಕ್ಕೆ, ಇನ್ ಕೇಸ್ ನೀವೇ ಏನಾದರೂ 2ನೇ ಬಾರಿ KS ಬಗ್ಗೆ ಹೋರಾಟ ಆದಾಗ ಫ್ರೀಡಮ್ ಪಾರ್ಕಿಗೆ ಬಂದಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ನಾವು ಎಲ್ಲಿ ತಪ್ಪಾಗಿದೆ ಅಂತ. ಅಷ್ಟು ಒಂದು ವಿವೇಕತನ ಇಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರೋ ದೋಷಗಳನ್ನು ಇಡೀ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರವೇ ಹೇಳಿದೆ. ದೊಡ್ಡ ದೊಡ್ಡ ಕವಿಗಳು ಹೇಳಿದ್ದಾರೆ, ಸಾಹಿತಿಗಳು ಹೇಳಿದ್ದಾರೆ, ಅವರಿಂದ ಪತ್ರವನ್ನು ಬರೆದಿದ್ದಾರೆ ಸರ್ಕಾರಕ್ಕೆ. ಅವ್ರಿಗಿಂತ ಮೇಧಾವಿಗಳೇನಿಲ್ವಲ್ಲ. ಸೊ ಅವರೇ ಈ ಬಗ್ಗೆ ಪ್ರಶ್ನೆಯನ್ನು ಪತ್ರಿಕೆ ದೋಷವನ್ನು ವಿವರಿಸಿ ಹೇಳಿದ್ದಾರೆ. ಇನ್ನೆಷ್ಟು ಬಾರಿ ನಿಮಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಮರು ಅಧಿಸೂಚನೆಯನ್ನು ನಾವು ಯಾಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅಂತಂದರೆ, ಯಾವುದೇ ರೀತಿಯಾದಂಥ ಕಾನೂನು ತೊಡಕುಗಳಿಲ್ಲದೆ, ಏನು ವಿಚಾರಗಳು ಇಲ್ಲಿ ಅಡ್ಡ ಇಲ್ಲದೆ ಎಲ್ಲರಿಗೂ ಕೂಡ ಜಸ್ಟಿಸ್ ಸಿಗಬೇಕು. ತುಂಬ ಜನ ಹೇಳ್ತಾ ಇದ್ದಾರೆ, ಈಗ ಆಲ್ರೆಡಿ ಒಳ ಮೀಸಲಾತಿಯಿಂದಾಗಿ ಹೊಸ ಅಧಿಸೂಚನೆಗಳೇ ಯಾವುದಾಗ್ತಾ ಇಲ್ಲ. ಇನ್ನು ನೀವು ಇದನ್ನು ಮರು ಅಧಿಸೂಚನೆ ಅಂತ ಕೂತ್ಕೊಂಡ್ರೆ ಮತ್ತೆ ವರ್ಷಾನುಗಟ್ಟಲೆ ಸಮಯ ಹಿಡಿಯುತ್ತೆ ಅಂತ. ಹಾಗಂತ ನಾವಿಲ್ಲಿ ಅಕ್ರಮವಾಗಿ ಒಳಗಡೆ ಹೋಗಿ ಹುದ್ದೆ ತಗೊಳ್ಕೊಳ್ಳೋಂಥವ್ರಿಗೆ ಬಿಟ್ಕೊಡೋಕ್ಕಾಗಿರುತ್ತೆ. ಈ ಒಂದು ಅಧಿಸೂಚನೆ 384 ವರ್ಷದಲ್ಲಿ 300 ಹುದ್ದೆಗಳನ್ನು ಮಾರ್ಕೊಂಡ್ಬಿಟ್ರೆ ಇನ್ನು 84 ಜನ ಪ್ರಾಮಾಣಿಕರು ಸೆಲೆಕ್ಟ್ ಆದರೆ 300 ಹುದ್ದೆಗಳ ಕತೆ ಏನು? ಈಗ ಆಲ್ರೆಡಿ ನಮಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಹಲವಾರು ಜನ KPSC ಸದಸ್ಯರ ಸಂಬಂಧಿಕರ ಮಕ್ಕಳಾಗಿರ್ಬೋದು,
ಕೆಲವೊಂದಿಷ್ಟು ರಾಜಕೀಯ ಪ್ರಭಾವಿಗಳ ಮಕ್ಕಳು ಎಲ್ಲರೂ ಕೂಡ ಪ್ರಿಲಿಮ್ಸಲ್ಲಿ ಅಕ್ರಮವಾಗಿ ಪಾಸ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಆಲ್ರೆಡಿ ಕ್ವಶನ್ ಪೇಪರ್ನ ಒಂದು ವಾರದ ಮುಂಚೆ ಅವರಿಗೆ ತಲುಪಿಸಿರುವಂಥ ಪ್ರಶ್ನೆ ಪತ್ರಿಕೆ ಅವರಿಗೆ ತಲುಪಿರುವಂಥ ಮಾಹಿತಿ ಕೂಡ ಇದೆ. ಬಟ್ ಸಾಕ್ಷಿಗಳಿಲ್ಲ ಅಷ್ಟೇ. ಅದೇ ಮಾಹಿತಿ ಇದೆ, ಸಾಕ್ಷಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರೆಲ್ಲ ಇಷ್ಟು ಲಿಸ್ಟಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ನಾಳೆ ಅವರೆಲ್ಲ ಮುಖ್ಯ ಪರೀಕ್ಷೆಗೆ ಹೋಗಿ ಸರಾಗವಾಗಿ ಪಾಸ್ ಆಗ್ಬಿಟ್ಟು ಸಂದರ್ಶನವನ್ನು ಮುಗಿಸ್ಕೊಂಡು ಅಧಿಕಾರಿಗಳಾಗ್ತಾರೆ. ಈಗ ಇಲ್ಲಿ ಯಾರು ವಿರೋಧ ಮಾಡ್ತಾ ಇರೋರೆ ನಾಳೆ ಖಾಲಿ ಕೈಯಲ್ಲಿ ಹೊರಗಡೆ ಬರಬೇಕಾಗತ್ತೆ. ಇದು ನಮ್ಮ ರಾಜ್ಯದ ಪ್ರತಿಷ್ಠಿತ ಹುದ್ದೆ, ಪ್ರತಿಷ್ಠಿತ ಪರೀಕ್ಷೆ. ಈಗ ಹೆಂಗೆ ರಾಜ್ಯದಲ್ಲಿ ನಾವು ದೇಶದಲ್ಲಿ UPSCಯ IAS ಹುದ್ದೆ ರೀತಿ ಇಲ್ಲಿ ನಮ್ಮ KAS ಹುದ್ದೆ ಇದೆ. ಇದನ್ನು ಅಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಳೋದಕ್ಕೆ ಬಿಟ್ಬಿಟ್ರೆ ಇನ್ನು ಗ್ರೂಪ್ ಸಿ ಉಳಿದಂಥ ಗ್ರೂಪ್ ಬಿ ಪೋಸ್ಟ್ಗಳನ್ನ ಇವ್ರು ಬಿಡ್ತಾರ. ಈಗ ಆಲ್ರೆಡಿ ಅದರಲ್ಲೂ ಕೂಡ ದೊಡ್ಡ ಮಟ್ಟದ ಸ್ಕ್ಯಾಮ್ ಆಗಿ ವ್ಯವಸ್ಥಿತವಾಗಿ ಮುಚ್ಚಾಕಿದ್ದಾರೆ. ಅದನ್ನು PDOದಲ್ಲಿ ಡೈರೆಕ್ಟ್ ವಿಡಿಯೋ ಸಾಕ್ಷಿ ಇದ್ದರೂ ಕೂಡ ಅದನ್ನೇನು ಮಾಡೋಕ್ಕಾಗದೆ ವಿದ್ಯಾರ್ಥಿಗಳ ಮೇಲೆ FIR ಹಾಕಿ ಅದನ್ನು ಮುಚ್ಚಿಸಿದ್ರು. ಇನ್ನು CTAಯಲ್ಲಿ ಕ್ವಶನ್ ಪೇಪರ್ ಕೊಟ್ಟಿರುವಂಥ ವಿಷಯ ಕೂಡ ಗೊತ್ತು. ಒಂದೇ ಜಿಲ್ಲೆಯವರು ಅತಿ ಹೆಚ್ಚಾಗಿ ಆಯ್ಕೆ ಆಗಿದ್ದಾರೆ. ಅದನ್ನು ಪ್ರಶ್ನೆ ಮಾಡೋಕ್ಕೂ ಕೂಡ ಈಗ ಯಾರೂ ಇಲ್ಲ. ಅದನ್ನು ಕೂಡ ಅಷ್ಟೇ ವ್ಯವಸ್ಥಿತವಾಗಿ ಮುಚ್ಚಾಕೋಕ್ಕೆ ನೋಡ್ತಾ ಇದ್ದಾರೆ. ಇಷ್ಟೆಲ್ಲ ಅಕ್ರಮ ಅನ್ಯಾಯಗಳು ನೇಮಕಾತಿಗಳಲ್ಲಿ ಆಗ್ತಾ ಇರಬೇಕಾದ್ರೂ ನಾವು ಪ್ರಶ್ನೆ ಮಾಡೋರನ್ನೇ ಪ್ರಶ್ನೆ ಮಾಡ್ತೀವಿ, ಅವ್ರ ವಿರುದ್ಧವೇ ನಿಂತ್ಕೊಳ್ತೀವಿ ಅನ್ನೋದು ಅತಿ ಮೂಢತನದ ಕೆಲಸ ಅಂತ ನಾನು ಹೇಳ್ತೀನಿ ಅಷ್ಟೆ. ಕಾರಣ ಇಲ್ಲೇನೋ ವೈಯಕ್ತಿಕವಾಗಿ ಒಬ್ಬರಿಬ್ಬರಿಗೆ ಲಾಭವಿಲ್ಲ, ಅಥವಾ ನಾನೇನೋ ಒಂದು ಹುದ್ದೆ ಪಡ್ಕೋಬೇಕು, ಇನ್ನೊಬ್ಬರು ಯಾರೋ ಒಂದು ಹುದ್ದೆ ಪಡ್ಕೊಳ್ಬೇಕು ಅನ್ನೋದಲ್ಲ. ಇಡೀ ವ್ಯವಸ್ಥೆಯಲ್ಲೇ ಇರುವಂಥ ಈ ಭ್ರಷ್ಟರನ್ನು ಹೇಗಾದರೂ ಮಾಡಿ ಈ ಬಾರಿ ಅವರು ತಮ್ಮ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಬಿಡಬಾರ್ದು. ಇನ್ನು ಕೆಲವರು ಮೆಂಬರ್ಸ್ಗಳು ತಮ್ಮ ಸಂಧ್ಯಾ ಕಾಲದಲ್ಲಿ ಅಂದರೆ ಇನ್ನೇನು ಮುಗಿಸ್ಕೊಂಡು ಹೋಗ್ತಿದ್ದಾರೆ ಅವರು ವಯೋ ಸೇವಾ ಅವಧಿಯನ್ನು, ಅಂಥವರೆಲ್ಲ ಕೂಡ ಅಕ್ರಮವಾಗಿ ಆಯ್ಕೆ ಆಗೋದಕ್ಕೆ ಅಲ್ಲಿ ನಾವು ಮರುವಿಶ್ಲೇಷಣೆಗೆ ಯಾಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅನ್ನೋದು ಇದೇ ಒಂದು ಕಾರಣಕ್ಕಾಗಿ ಅಂತ ಹೇಳ್ತಾ ಧನ್ಯವಾದ.